ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದಲ್ಲಿ ಬಿಸಿಲಿನ ಝಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಉತ್ತರ ಕರ್ನಾಟಕ ಮಂದಿ ಅಕ್ಷರಶಃ ಸೂರ್ಯನ ಪ್ರಖರತೆಗೆ ತತ್ತರಿಸಿದ್ದಾರೆ. ಹೀಟ್ ಸ್ಟ್ರೋಕ್ಗೆ ರಾಜ್ಯದಲ್ಲಿ 2ನೇ ಬಲಿಯಾಗಿದ್ದು ಇನ್ನೊಂದು ವಾರ ಬಿಸಿಲ ಝಳ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಈಗಾಗಲೇ ಕರುನಾಡ ಜನ ಬಿಸಿಲ ಧಗೆಗೆ ಬಳಲಿ ಬೆಂಡಾಗಿದ್ದು ರಣ ಬೇಸಿಗೆಗೆ ಜನ ಹೈರಾಣಾಗಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ರಣ ಬಿಸಿಲಿಗೆ ಕರುನಾಡು ಕಂಗಾಲು. ಹೀಟ್ ಸ್ಟ್ರೋಕ್ಗೆ ಮತ್ತೊಂದು ಬಲಿ. ರಾಜ್ಯಾದ್ಯಂತ ರಣ ಬಿಸಿಲಿಗೆ ಜನ ಕಂಗಾಲಾಗಿದ್ದಾರೆ. ಬಿಸಿಲಿನ ತಾಪಕ್ಕೆ ಈಗಾಗಲೇ ಜನ ಬೆಂದು ಹೋಗಿದ್ದಾರೆ. ಹೊರಗೆ ಹೋಗೋದೇ ಕಷ್ಟ ಅನ್ನೋ ಪರಿಸ್ಥಿತಿ. ಕರಾವಳಿ ಭಾಗದಲ್ಲಿ ಹೀಟ್ ವೇವ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಉಷ್ಣಾಂಶ ಭಾರೀ ಪ್ರಮಾಣದಲ್ಲಿ ದಾಖಲಾಗ್ತಾ ಇದೆ. ಬಿಸಿಲಿನ ತಾಪಕ್ಕೆ ರಾಜ್ಯದಲ್ಲಿ 2ನೇ ಬಲಿ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ವೆಂಕಟೇಶ್ ಬಳ್ಳಾರಿ ಬಸವೇಶ್ವರ ಜಯಂತಿ ವೇಳೆ ತಲೆ ಸುತ್ತು ಬಂದು ಸುಸ್ತಾಗಿ ಕುಸಿದು ಮೃತಪಟ್ಟಿದ್ದಾರೆ. 35 ವರ್ಷದ ವೆಂಕಟೇಶ್ ಸಾವಿನಿಂದ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಗದಗ, ಬೆಟಗೇರಿ ಸೇರಿದಂತೆ ಹಲವು ಕಡೆ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದ್ದು ನೀರು, ಎಳನೀರು, ಮಜ್ಜಿಗೆ, ಪಾನಕ ಹೆಚ್ಚು ಸೇವಿಸಬೇಕು ಅಂತ ಸಲಹೆ ನೀಡಲಾಗಿದೆ. ಮಧ್ಯಾಹ್ನದ ವೇಳೆ ಹೊರಗೆ ಹೋಗೋದು ತಪ್ಪಿಸಿಕೊಳ್ಳಿ. ಮಸಾಲೆ ಪದಾರ್ಥಗಳ ಸೇವನೆ ಕಡಿಮೆ ಮಾಡಿ ಅಂತ ಡಿಎಚ್ಒ ಎಸ್ ನೀಲಗುಂದ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಜನರು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಕಾವೇರಿ ತೀರಗಳತ್ತ ಮುಖ ಮಾಡ್ತಿದ್ದಾರೆ. ಕೆಲವರು ನದಿಯಲ್ಲಿ ಸ್ನಾನ ಮಾಡಿ ತಂಪು ಪಡಿತಾ ಇದ್ದು, ಇನ್ನೂ ಕೆಲವರು ರೆಸಾರ್ಟ್ಗಳ ಈಜುಕೊಳಗಳಲ್ಲಿ ಸಮಯ ಕಳೆಯುತ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಜನರು ನೆರಳು ಹಾಗೂ ತಣ್ಣನೆಯ ಜಾಗ ಹುಡುಕುತ್ತಾ ಬಿಸಿಲಿನ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಇನ್ನೊಂದೆಡೆ ಮೈಸೂರಲ್ಲಿ ಬೇಸಿಗೆ ರಜೆಯಲ್ಲಿ ಮೋಜು ಮಾಡಲು ಹೋಗಿದ್ದ ವಿದ್ಯಾರ್ಥಿನಿಯರು ನೀರಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ತಲಕಾಡಿನ ನಿಸರ್ಗಧಾಮದಲ್ಲಿ ನಡೆದ ದುರಂತದಲ್ಲಿ 15 ವರ್ಷದ ಚಾರ್ವಿ ಮತ್ತು 16 ವರ್ಷದ ರಮ್ಯಾ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿಂದ 72 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಬಂದಿದ್ರು. ಬಿಸಿಲ ಝಳ ತಾಳದೆ ನೀರಿಗಿಳಿದ ಬಾಲಕಿಯರು ಜೀವವನ್ನೇ ಬಿಟ್ಟಿದ್ದಾರೆ. ಒಂದೇನು ದಾರೋಗಿರೋ ಏನು ಕಟ್ಟೋನು ಈ ಕಡೆ ಹಾಳಾಯ್ತೆ ಅಂತ ಒಂದು ಬೋರ್ಡ್ ಹಾಕಿಲ್ಲ. ಒಟ್ಟಾರೆ ಬಿಸಿಲಿನ ತೀವ್ರತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಆರೋಗ್ಯ ಇಲಾಖೆ ಮತ್ತು ತಜ್ಞರು ನೀಡಿರುವ ಸೂಚನೆಗಳನ್ನು ಪಾಲಿಸಿ ಬಿಸಿಲಿನಿಂದ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದು ಈಗ ತುಂಬಾ ಮುಖ್ಯ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.